ಶ್ರೀಧರ್ ಸ್ವಾಮೀಜಿಯವರ ಕೃಪೆ ಹೆಂಗಾಯ್ತು? ತುಂಬ ಕಷ್ಟ ಬಂದ. ನಾ ಹೇಳೋದು ಒಂದೇ ಮಾತು, ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದ ಅಮೃತ ತೃಪ್ತಾಯ ಶ್ರೀಧರಾಯ ನಮೋ. ಸದ್ಗುರುಂ ಶ್ರೀಧರಂ ವಂದೇ ಭಕ್ತಾಭೀಷ್ಟ ಫಲಪ್ರದ. ಬಾಪಟ್ ಸರ್ ಅಂತ ಬಂದ್ಬಿಟ್ಟು ಇವತ್ತು ದತ್ತ ಮಂದಿರದ ಕಲಾಕರ್ಷಣ ಸೇವೆ ಸಂಜೆ ನಿಂದೆ ಕಾರ್ಯಕ್ರಮ ಅಂದ್ರು. ಶ್ರೀಧರ ಸ್ವಾಮಿಗಳಿಂದ ರಚಿತವಾದ ಸ್ತೋತ್ರಗಳನ್ನು ಮಾತ್ರ ಹಾಡಬೇಕು ಅಂದ್ರು. ಸೀದಾ ವರದಳ್ಳಿಗೆ ಹೋಗು, ವರದಳ್ಳಿಯಲ್ಲಿ ಒಂದು ಪುಸ್ತಕ ಸಿಗುತ್ತೆ, ಶ್ರೀಧರ ಸ್ತುತಿ ಕೌಸ್ತುಭ ಅಂತ. ಆ ಪುಸ್ತಕ ತಗೋ ಬಂದ್ಬಿಡು. ಪುಸ್ತಕದಲ್ಲಿ ಏನು ಹಿಂಗೆ ತೆಗೆದಿಟ್ಟಾಗ ನಂಗೆ ಜಗದಂಬಾ ಸ್ತೋತ್ರ ಅಂತ ಬಂದಿದ್ದು, ಅದನ್ನೇ ಹಾಡಿದ್ದು. ಅದೇ ನನ್ನ ಫಸ್ಟ್ ಕಂಪೋಸಿಷನ್. ವರದ ಪುರ ನಿವಾಸಿನೀಂ ನಿರವಧಿ ಸುಖ ರೂಪಿಣೀಂ ನಿಗಮವನ ವಿಹಾರಿಣೀಂ ಮುನಿ ಜನ ಜನನಿಂ ಭಜೆ ಮುನಿ ಜನ ಜನನಿಂ ಭಜೆ. ತಾಯಿಯವ್ರಿಗೆ ಎರಡೂ ಕಣ್ಣು ಹೋಗ್ಬಿಟ್ಟಿತ್ತು. ಅದಾದ ನಂತರದಲ್ಲಿ ಅವರಿಗೆ ಅಲ್ಝೈಮರ್ ಆಗ್ಬಿಟ್ಟು ಆಲ್ಮೋಸ್ಟ್ ಒಂದೂವರೆ ವರ್ಷ ಅಮ್ಮನ ಮೈ ಮೇಲೆ ಬಟ್ಟೆನೇ ಇರ್ತಿರ್ಲಿಲ್ಲ. ನೋವ ಕೊಡದೆ ನಡೆಯುತ್ತಲಿರುವೆ. ಶ್ರೀಧರ ಸ್ವಾಮಿಗಳ ಚರಿತ್ರೆ ಓದ್ತಿರ್ಬೇಕಾದ್ರೆ ಮಾತ್ರ ನಮ್ಮಮ್ಮ ಕೂಗ್ತಾ ಇರಲಿಲ್ಲ. ಕೇಳಿಸ್ಲಿಲ್ಲ ಅಂದ ತಕ್ಷಣ ಕೂಗಳಕ್ಕೆ ಶುರು ಮಾಡೋಳು. ನಾನು ಶ್ರೀಧರ ಸ್ವಾಮಿಗಳ ಚರಿತ್ರೆ ಓದ್ತಿದ್ದ ಹಾಗೆ ಆರಾಮಾಗ್ಬಿಡೋಳು. ಜನವರಿ 22, 2024 ಬಾಲರಾಮನ ಲೋಕಾರ್ಪಣೆ ಆಯ್ತು. ಆವಾಗ ಕೂಡ ನಾನು ನಮ್ಮ ಅಮ್ಮನಿಗೋಸ್ಕರ ಒಂದು ಹಾಡು ಪ್ರೆಸೆಂಟ್ ಮಾಡಿದ್ದೆ. ಎಂದಾದರೊಂದು ದಿನ ನಾನು ಮಿಥಿಲೆಗೆ ಹೋಗಿ ಬೀದಿ ಬೀದಿಯ ನಲೆದು ನೋಡಬೇಕು, ಅಲ್ಲಿ ಎಲ್ಲಾದರೂ ಮರದ ನೆರಳಲಿ ಕುಳಿತು ರಾಮಭದ್ರನ ಕಥೆಯ ಹಾಡಬೇಕು. ನಮ್ಮನೇಲಿ ನಾಯಿ ಮರಿ ತಂದಿದ್ವಿ. ತಂದೆಯವರಿಗೆ ಇಷ್ಟ ಇಲ್ಲ. ತಂದು 2 ದಿವಸಕ್ಕೆ ತುಂಬಾ ಜ್ವರ. ಡಾಕ್ಟರ್ ಹತ್ರ ಎಲ್ಲ ಕರ್ಕೊಂಡೋಗಿ ಏನು ಮಾಡಿದ್ರು. ಕೊನೆಗೆ ಇವನಿಗೆ ನಮ್ಮ ತಂದೆ ಇದ್ದವರು ಆ ಶ್ರೀಧರ ಸ್ವಾಮಿಗಳ ತೀರ್ಥನ ಕೂಡಿಸ್ಬಿಟ್ಟು ಅವನು ಮೇಲ್ ಸಿಂಪಡಿಸಿದ್ರು. ಅವತ್ತು ಅಣ್ಣ ರೆಡಿ ಆದವನು. ಇವತ್ತಿಗೆ 9 ವರ್ಷದ ಹುಡುಗ ಅವನು. ನಾನು ಯಾವಾಗ ಗರ್ತಿಕೆರೆ ರಾಗಣ ಅನ್ಕಂಡೆ, ವರ್ಷ ಕಲಿತ ಸಂಗೀತ ನಂಗೆ ವೇಸ್ಟ್ ಅನ್ಸ್ಬಿಡ್ತು. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ. ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಕತೆಸ್ತಿದ್ದು ಕಾನಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶ್ರೀಧರ್ ಸ್ವಾಮೀಜಿಯವರ ಕೃಪೆ ಹೆಂಗಾಯ್ತು ಅನ್ನೋದು ಬೇಕು. ಯಾಕಂದ್ರೆ ನನಗೆ ನೀವು ಕರೆ ಮಾಡಿದಾಗ ಒಂದು ವಿಚಾರವನ್ನು ಹೇಳಿದ್ರಿ. ನಿಮ್ಮ ಹಾಡುಗಾರಿಕೆ ಎಲ್ಲಿಂದ ಸದೃಢವಾಗಿ ಪ್ರಾರಂಭ ಆಯಿತು, ನನಗೆ ಏನೂ ಗೊತ್ತಿಲ್ಲದೆ ಮಲಗಿಬಿಟ್ಟಿದ್ದೆ ನಾನು. ಒಂದು ಕಾರ್ಯಕ್ರಮದಲ್ಲಿ ಶ್ರೀಧರ್ ಸ್ವಾಮೀಜಿಗಳ ಸ್ತೋತ್ರವನ್ನು ಹೇಳಬೇಕಾದ ಪರಿಸ್ಥಿತಿ ಬಂತು. 6 ಗಂಟೆ ಕಾರ್ಯಕ್ರಮ ಅಲ್ಲ ಅಂತ ಹೇಳ್ಬಿಟ್ಟು 3 ಗಂಟೆಗೆ ಮಲಗಿಬಿಟ್ಟೆ. ಸೊ 5ವರೆಗೆ ಎಚ್ಚರ ಆಯಿತು. ಅದು ಯಾರೋ ಬಡಿದೆಬ್ಸ್ದಂಗೆ ಆಯಿತು. ಒಳ್ಳೆ ನಿದ್ದೆ ಬಂದಿತ್ತು. ಆದ್ರೆ ಕಾರ್ಯಕ್ರಮಕ್ಕೆ ಹೋಗಿ ಏನೂ ಗೊತ್ತಿಲ್ಲದವನು ಹಾಡು ಹೇಳ್ಬಿಟ್ಟೆ ನಾನು. ಅದು ಆಯ್ತು ಅಂತ ಏನೋ ಒಂದು ಕತೆ ಹೇಳಿದ್ರಿ. ಅದು ಏನು ಅನ್ನೋದನ್ನ ನಾನು ಒಂಚೂರು ಹೇಳ್ಬೋದು. ಅದು ಇವತ್ತಿಗೂ ಅಕಸ್ಮಾತ್ ಹೇಳಿದ್ನಲ್ಲ, ಈ ತರದ್ ಕೆಲವೆಲ್ಲ ನೀವು ಹೇಳಿದಾಗ ಅದನ್ನ ನಮ್ದಲೇ ಇರ್ಬೋದು ಕೆಲವರು, ಆದ್ರೆ ನಾವು ಅದನ್ನ ಅನುಭವಿಸ್ಕೊಂಡಿದೀವಿ. ಉದಾಹರಣೆಗೆ ನಾನು ಸಾಗರದಲ್ಲಿ ಕೇದಾರ್ನಾಥ್ ಶೆಟ್ರು ಮನೆ, ಅಲ್ಲಿ ನಾನು ಬಾಡಿಗೆ ಇದ್ದಿದ್ದು. ಆರಾಮಾಗಿ ನೋಡ್ಕೊಂಡು ಟಿವಿ ನೋಡ್ತಾ ಕೂತ್ಕೊಂಡಿದ್ದೆ. ನಮ್ಮ ಅಗ್ರಹಾರದಲ್ಲಿ ನನ್ನ ಮನೆ ಪಕ್ಕ ಅಲ್ಲ, ಅದ್ರ ಪಕ್ಕಕ್ಕೆ ದತ್ತಾತ್ರೇಯ ಮಂದಿರ ಇದೆ. ಅದು ಶ್ರೀಧರ ಸ್ವಾಮಿಗಳಿಂದ ಪ್ರತಿಷ್ಠಾಪಿತವಾದಂತಹ ಒಂದು ದತ್ತ ಮಂದಿರ. ಆ ದತ್ತ ಮಂದಿರದಲ್ಲಿ ಅವತ್ತು 60 ವರ್ಷದ ಕಲಾಕರ್ಷಣ ಸೇವೆ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ತಂದೆ ತಾಯಿ ಎಲ್ಲ ಹೋಗಿ ಮಧ್ಯಾಹ್ನ ಊಟ ಮಾಡ್ಕೊಂಡ್ ಬಂದಿದ್ರೆ, ನಾನು ಸ್ವಲ್ಪ ಆ ಥರದ ದೇವಸ್ಥಾನ ಅದು ಇದು ಎಲ್ಲ ಹೋಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಂಗೆ ಇಡ್ಲಿ ಮಾಡಿಟ್ಟಿದ್ರು. ಆರಾಮಾಗಿ ಇಡ್ಲಿ ತಿನ್ಕೊಂಡು ಆರಾಮ ಮಲ್ಕೊಂಡಿದ್ದಾನು. ಬಾಪಟ್ ಸರ್ ಅಂತ ಬಂದ್ಬಿಟ್ಟು, ಬಿಜಾಡಿ ಇವತ್ತು ದತ್ತ ಮಂದಿರದ ಕಲಾಕರ್ಷಣ ಸೇವೆ ಸಂಜೆ ನಿಂದೆ ಕಾರ್ಯಕ್ರಮ ಅಂದ್ರು. ನಾನು ಆಯ್ತು ಸರ್, ಆಯ್ತು ಸರ್, ನಂಗಿರೋ ಬೀದಿ ಮಗ ನಾನು ಆಯ್ತು. ಓಕೆ, ಕೊನೆಗೆ ಆಯಿತು ಹಂಗೆಲ್ಲ ಹೇಳಿದವರು ಹೋಗಿ ಸುಮ್ಮನೆ ಸ್ವಲ್ಪ ಹೊತ್ತು ಹಂಗೆ ಮುಂದೆ ಹೋದರು. ಮತ್ತೆ ವಾಪಸ್ ಬಂದ್ಬಿಟ್ಟು ಶ್ರೀಧರ ಸ್ವಾಮಿಗಳಿಂದ ರಚಿತವಾದ ಸ್ತೋತ್ರಗಳನ್ನು ಮಾತ್ರ ಹಾಡಬೇಕು ಅಂದರು. ಇದು ಒಳ್ಳೆ ಕಂಡೀಷನ್ ಆಯ್ತು. ನಮ್ಮ ಸ್ವಲ್ಪ ಬಾಪಟ್ರು ಹಾಗೆ, ನಮ್ಮ ಸಾಗರದ ಜನಕ್ಕೆ ಗೊತ್ತು ಬಾಪಟ್ರು ಹಾಗೆ. ಅಯ್ಯೋ ಸರ್ ನಂಗೆ ಅದೇನೂ ಬರಲ್ಲ ಅಂತ. ಮತ್ತು ರಾಘಣ್ಣನ ಜೊತೆ ಇಷ್ಟು ದಿವಸ ಏನೋ ತಿರುಗ್ತಾ ಇದ್ದೆ, ಏನು ತಿರುಗ್ತಾ ಇದ್ದೆ ಅಂತ. ಅಯ್ಯೋ ರಾಘಣ್ಣನ ಜೊತೆ ತಿರುಗಿದ್ದೀನಿ ಏನು ಮಾತ್ರಕ್ಕೆ ನನಗೂ ಅದೆಲ್ಲ ಬಂದ್ಬಿಡತ್ತಾ, ಹಂಗೇನೂ ಬಂದಿಲ್ಲ ಅಂತ. ಆವಾಗ ಇದ್ದವರು ಅದೆಲ್ಲ ಗೊತ್ತಿಲ್ಲ ನಿಮಗೆ, ಬಂದಿರುತ್ತೆ, ಒಂದು ಕೆಲಸ ಮಾಡು, ಸೀದಾ ವರದಳ್ಳಿಗೆ ಹೋಗು. ವರದಳ್ಳಿಯಲ್ಲಿ ಒಂದು ಪುಸ್ತಕ ಸಿಗುತ್ತೆ, ಶ್ರೀಧರ ಸ್ತುತಿ ಕೌಸ್ತುಭ ಅಂತ. ಆ ಪುಸ್ತಕ ತಗೋ ಬಂದ್ಬಿಡು. ಆಯ್ತು ಅಂತೇಳಿ ಶ್ರೀಧರ ಸ್ತುತಿ ಕೌಸ್ತುಭ ಪುಸ್ತಕ ತಗೊಂಡು ಬಂದೆ. ಅಲ್ಲಿ ಹೋದೆ, ಶ್ರೀಧರ ಸ್ತುತಿ ಕೌಸ್ತುಭ ಪುಸ್ತಕ ತಗೊಂಡೆ. ಸಾಗರದಿಂದ 8 ಕಿಲೋಮೀಟರ್, ನನ್ನ ಮನೆಯಿಂದ 8-9 ಕಿಲೋಮೀಟರ್ ಮನೆ ಗಾಡಿ ಹೊಡ್ಕೊಂಡು ಹೋದೆ.
ಶ್ರೀಧರ ಸ್ತುತಿಕೋಸ್ತುವ ಪುಸ್ತಕ ತಗೊಂಡೆ, ಮೇಲ್ಗಡೆ ಹೋದೆ, ಗುರುಗಳನ್ನ ದರ್ಶನ ಮಾಡಿಕೊಂಡೆ, ಕೆಳಗಡೆ ಬಂದೆ, ಸ್ನಾನ ಮಾಡಿಕೊಂಡೆ, ಆರಾಮ ಮನೆ ಬಂದವನು ಪುಸ್ತಕ ಓದ್ತಾ ಕೂತ್ಕೊಂಡೆ. ಅದರಲ್ಲಿ ನೋಡಿದ್ರೆ ಎಲ್ಲವೂ ಸಂಸ್ಕೃತ ಶ್ಲೋಕ, ಶ್ರೀಧರ ಸ್ವಾಮಿಗಳಿಂದ ರಚಿತವಾದಂಥ ಸ್ತೋತ್ರ. ಅದು ಅದನ್ನ ನೋಡಿ ಇದನ್ನ ನಾನು ಇವತ್ತು ಹಾಡ್ದಂಗೆ ಸೈ ಇದನ್ನೆಲ್ಲ ಇನ್ನು ಕಂಪೋಸ್ ಬೇರೆ ಮಾಡಬೇಕು. ಐ ಆಮ್ ನಾಟ್ ಎ ಕಂಪೋಸ್. ನಾನು ಕೊನೆಗೆ ಇದನ್ನೆಲ್ಲ ನೋಡ್ಬಿಟ್ಟು ಇದನ್ನು ನಾನು ಇನ್ನು ಹಾಡ್ದಂಗೆ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾ ಇದ್ದವನು ಒಂಥರ ನಿದ್ದೆ. ಎಂಥ ನಿದ್ದೆ ಅಂದರೆ ಅದ್ಭುತವಾದ ನಿದ್ದೆ. ಎದೆ ಮೇಲೆ ಪುಸ್ತಕ ಇಟ್ಕೊಂಡು ಆರಾಮ ಮಲ್ಕೊಂಡೆ. 5:30 ಅಷ್ಟೊತ್ತಿಗೆ ನಾಗರತ್ನ ಅಂತ ಹೇಳ್ಬಿಟ್ಟು ನನ್ನ ಸ್ಟೂಡೆಂಟ್ ಬಂದ್ಬಿಟ್ಟು, ಸಾರ್ 6 ಗಂಟೆ ಪ್ರೋಗ್ರಾಮು ರಾಘಣ್ಣ, 6 ಗಂಟೆ ಪ್ರೋಗ್ರಾಮ್ ಅಂತ ಹೂಡಲೇನೆ ಅಂತ ಅವಾಗ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಅಮ್ಮ ಕೊಟ್ಟು ಒಳ್ಳೆ ಕಾಫಿ ಕುಡಿದು ಸ್ಟೇಜಿಗೆ ಹೋಗಿ ಕೂತ್ಕೊಂಡವನು ನಾನೇ ಗಣಪತಿ ಪ್ರಾರ್ಥನೆ ಮಾಡಬೇಕಿತ್ತು. ಬಟ್ ಅವತ್ತು ಪಲ್ಲವಿ ಮತ್ತು ನಾಗರತ್ನ ಅಂತ ಇಬ್ಬರು ಸ್ಟೂಡೆಂಟ್ ಇದ್ರು. ನೀವೇ ಗಣಪತಿ ಪ್ರಾರ್ಥನೆ ಮಾಡ್ರೆ ನಾನು ಆಮೇಲೆ ನೋಡ್ತೀನಿ ಅಂದೆ. ಸರಿ, ಅವ್ರ ಪಾಡಿಗೆ ಅವ್ರು ಮಾಡಿದ್ರು. ಅದಾದಮೇಲೆ ಬಾಲಣ್ಣ ಅಂತ ಕೀಬೋರ್ಡ್ ಆರ್ಟಿಸ್ಟು, ನಾಗರಾಜಣ್ಣ ಅಂತ ತಬಲಾ ಆರ್ಟಿಸ್ಟು. ನಾಗರಾಜಣ್ಣಂಗೆ ಹೇಳಿದೆ, ನಾಗರಾಜಣ್ಣ 12 ಅಕ್ಷರ ತಾಳ ಏಕ್ತಾಳ್ ತಗೊಳ್ಳಿ, ಬಾಲಣ್ಣ ಕಲ್ಯಾಣಿ ತಗೊಳ್ಳಿ ಅಂತ ತಗೊಂಡು ಪುಸ್ತಕದಲ್ಲಿ ಏನು ಹಿಂಗೆ ತೆಗೆದಿಟ್ಟಾಗ ನಂಗೆ ಜಗದಂಬಾ ಸ್ತೋತ್ರ ಅಂತ ಬಂದಿದ್ದು, ಅದನ್ನೇ ಹಾಡಿದ್ದು. ಅದೇ ನನ್ನ ಫಸ್ಟ್ ಕಂಪೋಸಿಷನ್. ವರದಪುರ ನಿವಾಸಿನೀಂ ನಿರವಧಿ ಸುಖರೂಪಿಣೀಂ ನಿಗಮವನ ವಿಹಾರಿಣೀಂ ಮುನಿಜನ ಜನನಿಂ ಭಜೆ, ಮುನಿಜನ ಜನನಿಂ ಭಜೆ. ಹಾಡ್ಕೊಳ್ತಾ ಹೋಗಿದ್ದೀನಿ. 16 ಚರಣಗಳು ನನ್ನ ಪಾಡಿಗೆ ನಾನು ಹಾಡಿದ್ದೀನಿ. ಏನು ಹಾಡಿದ್ದೀನಿ ಅಂತ ಗೊತ್ತಿಲ್ಲ. ಗೊತ್ತಾದ ಮೇಲೆ ನಂಗೆ ಇದಾಗಿದ್ದು. ಬಾಪಟ್ರು ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಹೆಂಗೆ ಅಂದರು. ಅದಾದಮೇಲೆ ಆ ಕಾರ್ಯಕ್ರಮದಲ್ಲಿ 9 ಹಾಡುಗಳು ಕಂಪೋಸ್ ಆಯಿತು. ಆನ್ ದ ಸ್ಪಾಟ್ ಕಂಪೋಸಿಷನ್ಸ್. ಯಾವುದೇ ಪ್ರಿಪ್ರೇಷನ್ ಇಲ್ಲ. ಅದಷ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ತದನಂತರದಲ್ಲಿ ನಾನು ರೆಕಾರ್ಡ್ ಮಾಡಿ ನನ್ನ ಗುರುಮಿತ್ರ ಸಮೀರ್ ರಾವ್ ಅವರ ನೇತೃತ್ವದಲ್ಲಿ ಅದನ್ನು ರೆಕಾರ್ಡ್ ಮಾಡಿ ಗುರುಗಳಿಗೆ ಫಸ್ಟ್ ಅದನ್ನು ಅರ್ಪಣೆ ಮಾಡಿತ್ತು. ಅಂದರೆ ಇನ್ನೊಂದು ಏನು ಗೊತ್ತಾ, ಯಾರ್ದೋ ಕೃಪೆ ಇಲ್ಲದೆ, ಯಾರ್ದೋ ಕೃಪೆ ಅಂದರೆ ಅದು ಒಂದು ಗುರುವಿನ ಕೃಪೆ, ಇಲ್ಲ ಸದ್ಗುರುವಿನ ಕೃಪೆ, ಇಲ್ಲ ತಂದೆ ತಾಯಿಯ ಕೃಪೆ. ಈ ಯಾವ ಕೃಪೆ ಇಲ್ಲದೆಯೂ ನಾವೇನೋ ಮಾಡ್ತೀವಿ ಅಂತ ಹೋಗ್ತೀವಲ್ಲ. ಅದೇ ನಮ್ಮ ತಂದೆಯವ್ರು ಹೇಳಿದ್ರಲ್ಲ, ನಾನು ಭಿಕ್ಷೆ ಬೇಡ ಬಂದ್ಬಿಡ್ತೀನಿ ಅಂತ. ಸಾಮಾನ್ಯವಾಗಿ ನಾವು ಈ ಯಾವ್ದಾದ್ರು ಹರಕೆ ಇದನ್ನೆಲ್ಲ ಹೇಳ್ಕೊಳ್ಬೇಕಾದ್ರೆ ನಂಗೆ ಏನು ಹೇಳ್ಕೊಳಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಭಗವಂತ ನಮ್ಮನ್ನ ಪರೀಕ್ಷೆ ಮಾಡೇ ಮಾಡ್ತಾನೆ. ಹೌದು. ಹಾಗಾಗಿ ನಾನು ಅದಕ್ಕೆ ಇವತ್ತಿಗೂ ಏನು ಮಾಡ್ಬಿಟ್ಟಿದ್ದೀನಿ ಅಂದರೆ, ನನ್ನ ಕಂಪೋಸಿಷನ್ ಅಂದರೆ ಯಾವುದು ಅಂದರೆ ಅದೆಲ್ಲ ಗುರುಗಳದ್ದಷ್ಟೇ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ನನ್ನ ಕಂಪೋಸಿಷನಲ್ಲಿ ಸಾಧ್ಯವಾದಷ್ಟು ಒಳ್ಳೆ ಸಾಹಿತ್ಯ ಮಾತ್ರ ಹುಡ್ಕೊಳ್ತೀನಿ. ಆ ಥರದ್ದು ಈ ಥರದ ಅಪಭ್ರಂಶ ಸಾಹಿತ್ಯ ನಂಗೆ ಹಾಡಕ್ಕೆ ಬರಲ್ಲ. ನಂಗೆ ಅದಾದ್ಮೇಲೆ ಒಂದು 2-3 ಫಿಲಮಿಗೂ ಆಫರ್ ಬಂತು. ನಾನು ಹೇಳಿದೆ, ನಾನು ಅದಕ್ಕಲ್ಲ, ನಾನೇನೋ ಹಾಡ್ತೀನಿ. ನಾನು ಹಾಡೋದು ಕೆಲವೊಂದ್ಸರಿ ನಿಮಗೆ ನಿದ್ದೆ ತರಿಸ್ಬಿಡ್ಬೋದು. ನಮ್ಮ ಆಫೀಸ್ನಲ್ಲಿ ಉದಯ್ ಅಂತ ಹೇಳ್ಬಿಟ್ಟು ಒಬ್ಬ ಪ್ರೋಗ್ರಾಮರ್ ಇದ್ದಾನೆ, ಇನ್ನೊಬ್ಬ ಪ್ರೋಗ್ರಾಮರ್ ಮಂಜುನಾಥ್ ಅಂತಿದ್ದ. ಅವರಿಬ್ಬರು ಹೇಳೋರು, ಸರ್ ನಿಮ್ಮ ಹಾಡು ತುಂಬ ಇಷ್ಟ ಆಗ್ಬಿಡುತ್ತೆ ಅಂತಲ್ಲ, ಆದರೆ ಇನ್ನೊಂದು ಹೇಳ್ತೀವಿ ಸರ್, ನಿಮ್ಮ ಹಾಡು ಕೇಳ್ತಾ ನಿದ್ದೆ ಬಂದ್ಬಿಡುತ್ತೆ ಸರ್, ಒಳ್ಳೆ ನಿದ್ದೆ ಸರ್. ಎಂಥ ಟೆನ್ಷನ್ಗಳಿದ್ರು ನಿದ್ದೆ ಬಂದ್ಬಿಡುತ್ತೆ ಸರ್, ಒಂಥರ ತಾಯಿ ಜೋಗಳ ಆಡ್ದಂಗೆ ಇರುತ್ತೆ ಸರ್. ನಾನು ಇವತ್ತಿಗೂ ಅದನ್ನು ನೆಗೆಟಿವ್ ಆಗಿ ತೊಗೊಂಡಿಲ್ಲ ಅಲ್ವಾ. ಅಂದರೆ ತಾಯಿ ಜೋಗಳ ಆಡ್ದಂಗೆ ಇರುತ್ತೆ. ಥ್ಯಾಂಕ್ಸ್ ಅಪ್ಪ. ನಾನು ಕೇಳಿದೆ ಬೋರ್ ಆಗುತ್ತೆ ಅಂತ. ಇಲ್ಲ ಸರ್, ಆಮೇಲೆ ಮರುದಿವಸ ನಮ್ಗೆ ಅನಿಸುತ್ತೆ, ಆಮೇಲೆ ಯಾವುದಾದ್ರೂ ಬೇರೆ ಸನ್ನಿವೇಶದಲ್ಲಿ ಅನಿಸುತ್ತೆ, ಹೌದು ನೀವು ಹೇಳ್ತಿರೋದು ಸತ್ಯ ಅಂತ ಅನಿಸುತ್ತೆ. ಆದರೆ ನೀವು ಪಾಪ ತುಂಬ ಸ್ಟ್ರೈಟಾಗಿ ಆರಾಮಾಗಿ ಸರಳವಾಗಿ ಏನೋ ಒಂದು ಇದರಲ್ಲಿ ಹಾಡ್ತೀರಾ. ನೀವು ಯಾವುದೇ ಭರ್ಜರಿ ವಾದ್ಯಗಳನ್ನೆಲ್ಲ ಹಾಕ್ಕೊಂಡು ಏನೂ ಮಾಡಲ್ಲ. ಆದರೆ ನೀವು ಹಾಡ್ತಿರೋ ಸತ್ಯ ಅಂತ ನಮ್ಗೆ ಗೊತ್ತಾಗತ್ತೆ. ಆವಾಗ ಆ ಕ್ಷಣಕ್ಕೆ ನಮಗೆ ಅರ್ಥ ಆಗ್ದಲೇ ಇರ್ಬೋದು, ಮತ್ತಿನ್ಯಾವುದೋ ಬೇರೆ ಸನ್ನಿವೇಶದಲ್ಲಿ ನಮಗೆ ಇದಾಗತ್ತೆ. ಅದಕ್ಕೆ ಸರ್ ನಮಗೇನು ಯಾವುದು ಇಲ್ಲಪ್ಪ, ಇನ್ನು ನೆಕ್ಸ್ಟ್ ಮಲಗಬೇಕು, ನಾವು ನೆಮ್ಮದಿಯಾಗಿ ಮಲಗಬೇಕು ಅಂದಾಗ ಕೊನೆಗೆ ಸರ್ ನಿಮ್ಮೇ ಹಾಡು ಶುರು ಆಗೋದು ಅಂತ. ಅವ್ರು ಇವತ್ತಿಗೂ ಕೂಡ ಒಂದು 2-3 ಹಾಡುಗಳನ್ನು ಹಾಕ್ಕೊಂಡು ಆರಾಮ ಮಲಗ್ತಾರಂತೆ. ಈ ಥರದ ಸಾಕಷ್ಟು ಜನ ನಂಗೆ ಕಥೆಗಳನ್ನು ಹೇಳಿದ್ದಾರೆ. ನಾನು ಅವಾಗ ಏನು ಅಂದ್ಕೊಳ್ತೀನಿ ಅಂದರೆ, ಮೋಸ್ಟ್ಲಿ ಯಾರಿಗೂ ಸಾಂತ್ವನ ಕೊಡೋದಕ್ಕೋಸ್ಕರ ಹಾಡೋದಕ್ಕಷ್ಟೇ ಇದಿರೋದು. ಆಮೇಲೆ ಈ ಕಂಠ ಕೊಟ್ಟಿದ್ದು ಭಗವಂತ, ಅವನು ಕೊಟ್ಟು ಭಿಕ್ಷೆ. ಇವತ್ತು ನೀವು ನಾನು ಮಾತಾಡ್ತಿರ್ಬೇಕಾದ್ರೆ ನನ್ನ ಮಾತುಗಾರಿಕೆ ಏನಾದ್ರು ಇದ್ರೆ ಅದು ನನ್ನ ತಂದೆದು, ನಾನು ಹಾಡ್ತಿರೋದ್ರಲ್ಲಿ ಏನಾದ್ರು ಧಾತು ಇದ್ರೆ ಅದು ನಮ್ಮ ತಾಯಿದು. ನನ್ನ ತಾಯಿ ಅದ್ಭುತವಾಗಿ ಹಾಡ್ತಿದ್ರು, ತುಂಬಾ ಚೆನ್ನಾಗಿ ಹಾಡ್ತಿದ್ರು. ಮತ್ತೆ ಯಾರು ನಿಮ್ಮ ಫ್ಯಾಮಿಲಿಯಲ್ಲಿ ಹಾಡ್ತಿದ್ರು? ಅಜ್ಜ ಹಾಡ್ತಿದ್ರು. ಬಟ್ ಅಜ್ಜಂದ ಏನು ಅಂದ್ರೆ ಎಲ್ಲವೂ ಸ್ವಕಲಿಕೆ. ನಾಗಪ್ಪಯ್ಯ ಅಂತ ಹೇಳ್ಬಿಟ್ಟು ಅವರು ಎಲ್ಲವೂ ಸ್ವಕಲಿಕೆಯಿಂದ, ಅವರು ಕೇವಲ 1ನೇ ತರಗತಿಯೂ ಕೂಡ ಪಾಸ್ ಮಾಡಿದಂತಹ ವ್ಯಕ್ತಿ. ಘಟ್ಟ ಹತ್ತಿ ಆವಾಗಲೇ ಅಜ್ಜಂಪುರಕ್ಕೆ ಬಂದವರು. ಆ ಕಾಲದಲ್ಲಿ ಅಂದರೆ ಈಗ ನಾನು ಹೇಳ್ತಾ ಇರ್ತಕ್ಕಂಥ ಕಥೆ ಏನಿದೆ, ಇದು 1920 ನಂತರದ ಕಥೆ. ಇವರು ಹುಟ್ಟಿದ 1948. ಆ ಕ್ಷಣದಲ್ಲಿ ಅಪ್ಪಯ್ಯ ಇದ್ದವರು, ಅಂದರೆ ನಮ್ಮ ಅಪ್ಪಯ್ಯನ ಅಪ್ಪಯ್ಯ ಇದ್ದವರು.
ಅವರು ಈವನ್ ನನಗೆ ಗೊತ್ತಿದ್ದ ಹಾಗೆ ನಾನು ಆ ಊರಿನಲ್ಲಿ ಕೇಳಿದಾಗ ಅಜ್ಜಂಪುರದ ನಾಗಪ್ಪಯ್ಯ ಅಂದ್ರೆ ಇವತ್ತಿಗೂ ಫೇಮಸ್. ಅಜ್ಜಂಪುರದ ನಾಗಪ್ಪಯ್ಯ ಅಂದ್ರೆ ಅಷ್ಟು ಫೇಮಸ್. ಆಗಿನ ಕಾಲದಲ್ಲೇ ಕಸ್ತೂರಿ ನಿವಾಸ ನಾಟಕವನ್ನ ರಾಜ್ಕುಮಾರ್ ಮತ್ತು ಜಯಂತಿ ಅವರೆಲ್ಲ ಬಂದು ಕಲಾ ಸೇವಾ ಸಂಘದಲ್ಲಿ ಆಡಿದಾಗ ಅವರಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ತಿದ್ರಂತೆ ನಮ್ಮ ಅಜ್ಜ. ಅಂಡ್ ಯಾರು ಒಬ್ರು ಒಂದು ಹಾಡು ಹೇಳ್ಬಿಟ್ರೆ ಅವನಿಗೊಂದು ಮಸಾಲೆ ದೋಸೆ ಫ್ರೀ. ಯಾವನ ತುಂಬಾ ಅದ್ಭುತವಾಗಿ ಹಾಡ್ಬಿಟ್ರೆ ಅವನು ಮಸಾಲೆ ದೋಸೆ ಫ್ರೀ. ನೋಡಿ, ಕಲಾವಿದರಿಗೆ ಅವರೇ ಸ್ವತಃ ತಾವೇ ಹಾಡನ್ನ ಕಲ್ತವ್ರು, ಆಮೇಲೆ ಹಾರ್ಮೋನಿಯಂ ನುಡ್ಸೋದು ಕಲ್ತವ್ರು, ಎಲ್ಲದನ್ನು ಮಾಡಿದ್ರು. ನಾನು ನನ್ನ ಅಜ್ಜನ್ ನೋಡಿಲ್ಲ, ಯಾಕಂದ್ರೆ ನನ್ನ ಅಜ್ಜ ಹೋದ್ 1 ವರ್ಷದ ನಂತರ ನಮ್ಮ ಅಪ್ಪ ಏನ್ ಮದುವೆ ಆಗಿದ್ದು. ನಾನು ಹುಟ್ಟಿದ 1981, 70ರಲ್ಲಿ ಹೋಗಿದ್ದು ನಮ್ಮ ಅಜ್ಜಯ್ಯ. ಹಂಗಾಗಿ ಅಜ್ಜಯ್ಯನ ಹಾಡುಗಾರಿಕೆ, ಅಜ್ಜಯ್ಯನ ಖಡಕ್ಕು ಸ್ವಲ್ಪ ನಮ್ಮ ಮನೇಲಿ ನಾನು ಸಿಟ್ನವನು. ಸುಲೋಚನಾ ಅಂತ ನಮ್ಮ ಅತ್ತೆ ಇದ್ದಾರೆ, ಅವ್ರು ತುಂಬಾ ಅದ್ಭುತವಾಗಿ ಆಗ್ತಾರೆ. ಅಂಡ್ ನಿಮ್ಗೆ ಆ ಶಿಕ್ಷಣ ಎಲ್ಲ ಎಲ್ಲಿ ಸಿಕ್ತು? ಮನೆಯಿಂದಾನೇ ಸಿಕ್ತಾ ಅಥವಾ? ಇಲ್ಲ, ನಮ್ಮ ತಾಯಿ ತುಂಬಾ ಅದ್ಭುತವಾಗಿ ಹಾಡೋರು. ನನಗೆ ನನ್ನ ನೇರ ಪ್ರಭಾವ ನನ್ನ ತಾಯಿ. ಅದಾದ ನಂತರ ಏನಾಯ್ತು ಅಂದ್ರೆ, ನಾವು ಅಜ್ಜಂಪುರದಲ್ಲಿ ಇಡ್ಲಿ ಗಾಡಿ ಮಾಡ್ತಾ ಇದ್ವಿ. ಸುಬ್ರಹ್ಮಣ್ಯ ಶೆಟ್ಟರು ಅಂತ ಅವರು ಸ್ವತಂತ್ರ ಹೋರಾಟಗಾರರು. ಅವರು ಅಂಗಡಿ ಎದುರುಗಡೆ ನಮ್ಮ ಅಪ್ಪಯ್ಯ ಇಡ್ಲಿ ಗಾಡಿ ಮಾಡ್ತಾ ಇದ್ದಿದ್ದು. ನಾನು ಹಾಡ್ತಾ ಇದ್ನಲ್ಲ, ನಾನು ದೇವಸ್ಥಾನಗಳಿಗೆ ಹೋಗಿ ಹಾಡೋದು ಗಿಡದೆಲ್ಲ ಮಾಡಿ, ತುಂಬ ಸಣ್ಣ ಹುಡುಗ, ಕೇವಲ 4-5 ವರ್ಷದ ಹುಡುಗ ಅಷ್ಟೇ. ಆವಾಗ ನಮ್ಮ ತಂದೆಗೆ ಸುಬ್ರಹ್ಮಣ್ಯ ಶೆಟ್ಟರು, ರಾಮಣ್ಣ ನೀ ಕೊಡುಕು ಭಾಗ ಪಾಡ್ತಾಡು, ಅವನಿಗೆ ಸಂಗೀತ ಕಲಿಸು ಅಂತ. ನಮ್ಮ ತಂದೆಗೆ ಏನು ಅಂದರೆ, ಸುಬ್ರಹ್ಮಣ್ಯ ಶೆಟ್ಟರು ಅಂಗಡಿ ಎದುರುಗಡೆನೆ ಇಡ್ಲಿ ಗಾಡಿ ಇಟ್ಕೊಂಡಿರೋದು. ಈಗ ಅವ್ರ ಮಾತು ಕೇಳಲೇಬೇಕು. ಅದು ಅಲ್ಲದಲ್ಲಿ ಹಿರಿಯರು ಬೇರೆ. ಹಾಗಾಗಿ ಅಲ್ಲಿ ಗೋಪಾಲ ಸ್ವಾಮಿ ಅಂತ ಅವರು ಮೇಷ್ಟ್ರು ಸಿಕ್ಕರು. ಆ ಮೇಷ್ಟ್ರ ಹತ್ರ ನನ್ನನ್ನು ಕಳಿಸ್ತಿದ್ರು. ಆ ಮೇಷ್ಟ್ರು ಹೆಂಗೆ ಪಾಠ ಮಾಡೋರು ಅಂದರೆ, ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಸಾಮಾನ್ಯ ಪಾಠ ಆಗೋದು ಹೆಂಗೆ ಅಂದರೆ, ಸರಳೆ ವರ್ಷ ಹಾಡ್ದ್ಯಾ ನೀನು ಎದ್ದೋಗು, ನೀನು ನೆಕ್ಸ್ಟ್ ಹಾಡ್ದ್ಯಾ ಹಿಂಗೆ ಎದ್ದೋಗು ಅಂತ. ನನಗೆ ಹಂಗಲ್ಲ, ಕೂರಿಸ್ಕೊಂಡ್ರೆ ಎಲ್ಲರ ಪಾಠ ಆಗೋ ತನಕ ನಾನು ಕೂರ್ಬೇಕಿತ್ತು. 5-6 ವರ್ಷದ ಹುಡುಗ, ನಾನು ಹೆಂಗೆ ಕೂರ್ಬೇಕು? ಆದ್ರೆ ನಾನು ಕೂರ್ಲೇಬೇಕು. ಕೂರ್ಲಿಲ್ಲ ಅಂದರೆ ನಾವು ಮೇಸ್ಟ್ರಿಗೆ ನಾವು ಯಾವುದೇ ಫೀಸ್ ಏನು ಕೊಡ್ತಿರ್ಲಿಲ್ಲ. ಸಂಜೆ ಆದ ತಕ್ಷಣ ಗೋಪಾಲ ಸ್ವಾಮಿ ಮೇಸ್ಟ್ರು ನಮ್ಮ ಇಡ್ಲಿ ಗಾಡಿಗೆ ಬಂದ್ಬಿಟ್ಟು ಇಡ್ಲಿ ತಿನ್ನೋರು. ಅವಾಗ ಏನಾದ್ರು ನಾನು ಬಂದಿರಲಿಲ್ಲ ಅಂದರೆ ನಮ್ಮಪ್ಪ ಹಿಂಗೆ ಅವ್ರು ಕಂಪ್ಲೇಂಟ್ ಮಾಡೋರು, ರಾಮಣ್ಣ ನೀ ಕೊಡಕ್ಕೆ ಒತ್ತಲೇ ಇದು ಅಂತ. ನಮ್ಮಪ್ಪ ಏನಿಲ್ಲ, ಸಿಂಪಲ್ ಚಚ್ಲೇ ಇದು, ಸಖತ್ತ ಚಚ್ಬಿಡೋ. ಯಾಕಂದ್ರೆ ಹೇಳದ್ನಲ್ಲ, ವಿಶ್ವಾಮಿತ್ರ ಗೋತ್ರ. ನಮ್ಮ ತಂದೆಗೂ ಅಷ್ಟೇ ಕೋಪ, ನಮ್ಮ ತಾತಂಗೂ ನಮ್ಮ ಅಜ್ಜಂಗೂ ಅಷ್ಟೇ ಕೋಪ. ಈಗ ಇವು ನಮ್ಮ ಮನೆಯೊಳಗೆ ಹೇಳೋ ಪ್ರಕಾರನೂ ಹಂಗೆ ಅಷ್ಟು ಕೋಪ ಇದೆ. ಇದ್ದಕ್ಕಿದ್ದಂಗೆ ಉರ್ಕೊಂಡು ಬಂದ್ಬಿಡತ್ತ, ಏನೋ ಗೊತ್ತಿಲ್ಲ, ಗೋತ್ರದ ದೋಷ ಇದ್ರು ಇರ್ಬೋದು. ಸೊ ಹಂಗಾಗಿ ಅವ್ರ ಹತ್ರ ಒಂದಷ್ಟು ಕಲಿತೆ. ಅದಾದ್ಮೇಲೆ ಅವರು ತೀರ್ಕೊಂಡೋದ್ರು. ಆಮೇಲೆ ಸರಸ್ವತಿ ಮೇಡಮು, ವಿಜಯ ಮೇಡಮು, ಅವ್ರ ಹತ್ರ ಎಲ್ಲ ಕಲಿತೆ. ಆಮೇಲೆ ನಾವು ಚನ್ನಗಿರಿ ಶಿಫ್ಟ್ ಆದ್ವಿ. ಅವಾಗ ನನ್ನ ಸಂಗೀತ ಇನ್ನೇ ನಿಂತು ಹೋಗ್ಬಿಡುತ್ತೆ ಅನ್ನೋ ಪರಿಸ್ಥಿತಿ ಬಂದಾಗಲೂ ಕೂಡ ನಮ್ಮ ತಂದೆ ಅದೊಂದು ಮಾಡಿದ್ರು. ಅವ್ರಿಗೆ ಎಷ್ಟೇ ಕಷ್ಟದ ಪರಿಸ್ಥಿತಿ ಇದ್ರು ನನ್ನ ಸಂಗೀತಕ್ಕೆ ಕಳಿಸೋದು ಬಿಡಲಿಲ್ಲ. ನನ್ನ ಸಂಗೀತಾಭ್ಯಾಸ ಅಲ್ಲಿಂದ ಶುರುವಾಗಿದ್ದು. ಆಮೇಲೆ KS ಮೋಹನ್ ಕುಮಾರ್ ಅವ್ರ ಹತ್ರ ಆಯಿತು. ಆಮೇಲೆ ಅಷ್ಟೊತ್ತಿಗೆ ನನ್ನ TCH ಜಾಬ್ ಆಯಿತು. TCH ಜಾಬ್ ಆದಮೇಲೆ ನಾನು ಯಾವಾಗ ಗರ್ತಿಕೆರೆ ರಾಗಣ್ಣ ಅನ್ಕೊಂಡೆ, ಹಾನೆಸ್ಟಾಗಿ ಹೇಳ್ತೀನಿ, ಅಷ್ಟು ವರ್ಷ ಕಲಿತ ಸಂಗೀತ ನಂಗೆ ವೇಸ್ಟ್ ಅನ್ಸ್ಬಿಡ್ತು. ಇದು ಹೃದಯದಿಂದ ಹಾಡೋ ಇದು. ಇದಕ್ಕೆ ಯಾವುದೇ ಏನೂ ಬೇಕಾಗಿಲ್ಲ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಬೇಡ, ಹಿಂದೂಸ್ತಾನಿ ಬೇಡ, ಏನೂ ಬೇಡ. ಎಲ್ಲಿಂದ ಬರ್ತಾ ಇದೆ ಇದು ಅಂತ. ಅಫ್ಕೋರ್ಸ್ ನಾವೀಗ ತುಂಬ ಅದ್ಭುತವಾಗಿ ಹಾಡೋದಕ್ಕೆ ನಮಗೆ ಬೇಸಿಕ್ ಬೇಕು. ಆದರೆ ಅವರು ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಅಂತ ಹಾಡ್ತಿರ್ಬೇಕಾರೆ ಅಬ್ಬಾ ಏನೇ ಆಯಿತು ಅಂತ ಅನ್ನಿಸ್ತು. ಅಲ್ಲಿಂದ ನಾನು ರಾಗಣ್ಣನ ಅನುಯಾಯಿಯೇ ಅದೇ. ಆ್ಯಂಡ್ ನನಗೆ ಇನ್ನೊಂದು ಹೇಳಬೇಕು ಅಂದರೆ, ನಂಗೆ ರಾಗಣ್ಣ ಎಲ್ಲಿ ಅಂದರೆ ನಂಗೆ ಇಲ್ಲಿದ್ದಾರೆ ಅವರು. ಇವತ್ತು ನಿಮ್ಮ ಫೇಸ್ಬುಕ್ ಮೇಲ್ಗಡೆ ಫೋಟೋ ಇರ್ಬೋದು, ಅದು ಯಾವತ್ತೂ ಬದಲಾಗಲ್ಲ. ವಾಲ್ ಏನು ಫೋಟೋ ನೋಡ್ತೀವಿ ಅದು ಕೂಡ ದಂಪತಿಗಳ ಫೋಟೋ ಇದೆ. ಸೊ ಇಲ್ಲಿ ಮನೆಗೆ ಬಂದರೂ ಕೂಡ ಆ ಫೋಟೋ ಇದೆ. ಅದ್ರ ಜೊತೆಗೆ ಇನ್ನೊಂದು, ನಿಮ್ಮ ತಾಯಿಯವ್ರನ್ನು ನೀವು ಇತ್ತೀಚೆಗೆ ಕಳ್ಕೊಂಡ್ರಿ, ಅಲ್ಲಿಯೂ ಕೂಡ ಶ್ರೀಧರ ಸ್ವಾಮೀಜಿಗಳ ಆಶೀರ್ವಾದ ಇತ್ತು ಅನ್ನೋದು ಕೂಡ ನಾನು ಕೇಳ್ಪಟ್ಟಿದ್ದೆ. ಕೊನೆ ಮೂಮೆಂಟಲ್ಲಿ ತಾಯಿಯವ್ರಿಗೆ ಏನಾಗಿತ್ತು? ಕೊನೆ ಮೂಮೆಂಟಲ್ಲಿ ನಮ್ಮ ತಾಯಿಯವರಿಗೆ 2 ಕಣ್ಣು ಹೋಗ್ಬಿಟ್ಟಿತ್ತು. ಗ್ಲುಕೋಮಾದಿಂದಾಗಿ ಕಣ್ಣು ಹೋಯ್ತು. ಅದಾದ ನಂತರದಲ್ಲಿ ಅವರಿಗೆ ಅಲ್ಝೈಮರ್ ಆಗ್ಬಿಡ್ತು. ಆಲ್ಮೋಸ್ಟ್ 1-1.5 ವರ್ಷ ಅಮ್ಮನ ಮೈ ಮೇಲೆ ಬಟ್ಟೆನೇ ಇರ್ತಿರ್ಲಿಲ್ಲ. ಅಂದ್ರೆ ಅವಳಿಗೆ ಸುಮ್ಮನೆ ಪಂಚೆ ಹೊಚ್ಚಿದ್ರು ಕೂಡ ಅದನ್ನೂ ಕೂಡ ಕಿತ್ಕೊಂಡ್ಬಿಡೋಳು. ನಾನು ಎಲ್ಲ ವೈದ್ಯಕೀಯ ಎಲ್ಲ ಮಾಡ್ಬಿಟ್ಟೆ. ಆಮೇಲೆ ಇಲ್ಲ, ನಂಗದು ಎಲ್ಲೂ ಪರಿಹಾರ ಸಿಗ್ತಾ ಇಲ್ಲ. ನಮ್ಗೆ ಎಲ್ಲೂ ಪರಿಹಾರ ಸಿಕ್ಲಿಲ್ಲ ಅಂದಾಗ ಎಲ್ಲ ಮುಗಿದ್ಮೇಲೆ ನಾವು ಹೋಗೋದೇ ಅವನ ಹತ್ರ. ಆ ಕೋರ್ಟಿಗೆ ಹೋಗೋದು, ಭಗವಂತ ಅನ್ನೋ ಆ ಕೋರ್ಟಿಗೆ. ನಾನು ಹೋಗಿದ್ದೆ ಅಲ್ಲಿಗೆ. ಆಗ ನನಗೆ ಗೊತ್ತಾಗಿದ್ದೇನು ಅಂದರೆ, ಶ್ರೀಧರ ಸ್ವಾಮಿಗಳ ಚರಿತ್ರೆ ಓದ್ತಿರ್ಬೇಕಾದ್ರೆ ಮಾತ್ರ ನಮ್ಮಮ್ಮ ಕೂಗ್ತಾ ಇರಲಿಲ್ಲ. ಕೊನೆಯ 1
15 ದಿನಗಳಂತೂ ಅಮ್ಮನಿಗೆ ಶ್ರೀಧರ ಸ್ವಾಮಿಗಳ ಚರಿತ್ರೆ ಕೇಳಿಸ್ಲೇಬೇಕಿತ್ತು. ನಾನು ಕೇಳಿಸ್ಲಿಲ್ಲ ಅಂದ ತಕ್ಷಣ ಅಂತ ಕೂಗಳಕ್ಕೆ ಶುರು ಮಾಡೋಳು. ನಾನು ಶ್ರೀಧರ ಸ್ವಾಮಿಗಳ ಚರಿತ್ರೆ ಓದ್ತಿದ್ದ ಹಾಗೆ ಆರಾಮಾಗ್ಬಿಡೋಳು. ಆಗ್ಲೂ ಕೂಡ ನಾನು ಹೇಳ್ತೀನಿ, ನನ್ನ ಗುರುಗಳ ಕಂಪೋಸಿಷನ್ನೇ ನನ್ನ ಅಮ್ಮನ ಕಾಪಾಡಿದ್ದು ಒಂದು ಹಂತಕ್ಕೆ. ಜನವರಿ 22, 2024 ಅಮ್ಮ ರಾಮನ ಏನು ಲೋಕಾರ್ಪಣೆ ಆಯಿತು, ಬಾಲರಾಮನ ಲೋಕಾರ್ಪಣೆ ಆಯಿತು. ಆವಾಗ ಕೂಡ ನಾನು ನಮ್ಮ ಅಮ್ಮನಿಗೋಸ್ಕರ ಒಂದು ಹಾಡು ಪ್ರೆಸೆಂಟ್ ಮಾಡಿದ್ದೆ. ಅದು ನನ್ನ ಗುರುಗಳ ಕಂಪೋಸಿಷನ್, ಸುರಂ ಎಕ್ಕುಂಡಿ ಅವರದು. ತುಂಬ ಅದ್ಭುತವಾದ ಗೀತೆ ಅದು. ಎಂದಾದರೊಂದು ದಿನ ನಾನು ಮಿಥಿಲೆಗೆ ಹೋಗಿ ಬೀದಿ ಬೀದಿಯ ನಲೆದು ನೋಡಬೇಕು. ಎಂದಾದರೊಂದು ದಿನ ನಾನು ಮಿಥಿಲೆಗೆ ಹೋಗಿ ಬೀದಿ ಬೀದಿಯ ನಲೆದು ನೋಡಬೇಕು. ಅಲ್ಲಿ ಎಲ್ಲಾದರೂ ಮರದ ನೆರಳಲಿ ಕುಳಿತು ರಾಮಭದ್ರನ ಕಥೆಯ ಹಾಡಬೇಕು. ಎಂದಾದರೊಂದು ದಿನ ನಾನು ಮಿಥಿಲೆಗೆ ಹೋಗಿ ಬೀದಿ ಬೀದಿಯ ನಲೆದು ನೋಡಬೇಕು. ಸುರಿದ ಮಂತ್ರಾಕ್ಷತೆಯು ಸುತ್ತ ಜಯ ಜಯಕಾರ, ರಾಮಭದ್ರಗೆ ಕಮಲದ ಮಾಲೆ ಹಾಕಿ. ಸುರಿದ ಮಂತ್ರಾಕ್ಷತೆಯು ಸುತ್ತ ಜಯ ಜಯಕಾರ, ರಾಮಭದ್ರಗೆ ಕಮಲದ ಮಾಲೆ ಹಾಕಿ. ಬದಿಗೆ ನಿಂತಳು ಸೀತೆ ಜನಕರಾಜನ ಭಾಗ್ಯ, ಲೋಕಗಳ ಹರ್ಷವೇ ಹರಿಗೆ ತುಕ್ಕಿ. ಎಂದಾದರೊಂದು ದಿನ ನಾನು ಮಿಥಿಲೆಗೆ ಹೋಗಿ ಬೀದಿ ಬೀದಿಯ ನಲೆದು ನೋಡಬೇಕು. ನಾನು ಯಾಕೆ ಈ ಥರದ ಕವನಗಳನ್ನು ತಗೊಳ್ತೀನಿ ಅಂದರೆ, ಈ ಕವನಗಳಲ್ಲಿರೋ ಟ್ವಿಸ್ಟ್ ಆ್ಯಂಡ್ ಆ ಮಜಾ ಇದೆಯಲ್ಲ, ಅಂದರೆ ಈಗಿನ ಭಾಷೆಯ ಮಜಾನ ಹೇಳೋದಷ್ಟೇ. ಆದರೆ ಆ ಕವನಗಳ ಒಳಗಡೆ ಒಂದು ಸ್ವಾರಸ್ಯ ಇರುತ್ತೆ. ಈಗ ಜನಕರಾಜ ಸೀತೆಯನ್ನ ಮದುವೆ ಮಾಡಿಕೊಡ್ತಾ ಇದ್ದಾನೆ. ಜನಕರಾಜ ಸೀತೆಗೆ ಏನು ಕೊಡುಗೆ ಕೊಟ್ಟಿರ್ಬೋದು? ಆ ಕವಿಯ ಕಲ್ಪನೆ ಎಷ್ಟು ಅದ್ಭುತ ಇದೆ ನೋಡಿ. ಮಗಳ ಮನೆ ತುಂಬಿಸುತ್ತ ಬೀಳ್ಕೊಡಲು ಜನಕನು, ಹನಿದುಂಬಿದವು ಮಿಥಿಲೆಯ ಹೃದಯ ಕಣ್ಣು. ಮಗಳ ಮನೆ ತುಂಬಿಸುತ್ತ ಬೀಳ್ಕೊಡಲು ಜನಕನು, ಹನಿದುಂಬಿದವು ಮಿಥಿಲೆಯ ಹೃದಯ ಕಣ್ಣು. ಮಗಳೇ ಮಂಗಳವಿರಲಿ, ಮಗಳೇ ಮಂಗಳವಿರಲಿ ಎಂದು ಉಡುಗೊರೆ ಇತ್ತ ಬಂಗಾರದ ಕರಡಿಗೆ ತುಂಬ ಹೊಲದ ಮಣ್ಣು. ಬಂಗಾರದ ಕರಡಿಗೆ ತುಂಬ ಹೊಲದ ಮಣ್ಣನ್ನು ತುಂಬಿಕೊಟ್ಟಿದ್ದಂತೆ. ಯಾಕಂದ್ರೆ ಸೀತೆ ಕೂಡ ಅದೇ ಭೂಮಿತಾಯಿ ಮಗಳಲ್ವೇ? ಹೌದು. ಅದಕ್ಕೆ ಕವಿ ಹೇಳ್ತಾರೆ, ಎಂದಾದರೊಂದು ದಿನ ನಾನು ಮಿಥಿಲೆಗೆ ಹೋಗಿ ಬೀದಿ ಬೀದಿಯ ನಲೆದು ನೋಡಿ ಬರುವೆ. ರಾಮಭದ್ರನ ಕಥೆಯ ಹಾಡಿ ಕರಡಿಗೆಯಲ್ಲಿ ಜನಕರಾಜನ ಹೊಲದ ಮಣ್ಣು ತರುವೆ. ಎಂದಾದರೊಂದು ದಿನ ಈ ಹಾಡು ರೆಕಾರ್ಡ್ ಮಾಡಿ ಕೇಳಿಸಿದಾಗ ನಮ್ಮಮ್ಮ ಹೆಂಗೆ ಕೈ ಎತ್ತು ಮುಗಿದ್ಬಿಟ್ಟಿದ್ಲು. ನಾನು ಓಹೋ ಶ್ರೀಕೃಷ್ಣಾರ್ಪಣ ಮಸ್ತು ಅಂದ್ಕೊಂಡೆ. ಅದಾದ 2 ದಿನ ನಂತರ ನನ್ನ ತಾಯಿ ನನ್ನನ್ನು ತೊರೆದು ಹೋದ್ಲು. ಆದರೆ ಅವಳು ಹೋಗಿದ್ದು ಹೆಂಗಿತ್ತು ಅಂದರೆ, ಆ ಜೀವಕ್ಕೆ ಮುಕ್ತಿ ಬೇಕಿತ್ತದು. ಯಾಕಂದರೆ 2 ವರ್ಷಗಳ ಕಾಲ ಒದ್ದಾಡ್ಬಿಟ್ಟಿದ್ಲು. ನನ್ನ ಸ್ನೇಹಿತರು ಸಾಕಷ್ಟು ಜನ ಮನೆಗೆ ಬಂದು ನೋಡಿದಾಗ ನಮ್ಮಲ್ಲವರು ನಿಯಮ ತುನೀಸ ಅಂತಿದ್ದಾರೆ. ಅವರು ನಮ್ಮ ತಾಯಿನ ನೋಡಿದಾಗ ಅವ್ರು ಹೇಳಿದ ಒಂದೇ ಮಾತು ಹೊರಗಡೆ ಬಂದಮೇಲೆ, ಸರ್ ಆಪ್ಕೆ ಅಮ್ಮ ಕೋ ಜನ್ನತ್ ಸರ್. ಯಾಕೆ ಇಲ್ಲಿ ಇಷ್ಟು ಒದ್ದಾಡ್ಬಿಟ್ಟಿದ್ದಾರೆ ಸರ್, ಇನ್ನು ನರಕಕ್ಕೆ ಹೋಗಿ ಏನೂ ನೋಡಬೇಕಾಗಿಲ್ಲ, ಇಲ್ಲೇ ಇಷ್ಟು ಒದ್ದಾಡ್ತಾ ಇದ್ದಾರೆ ಪಾಪ, ಇನ್ನು ಜನ್ನತ್ ಸರ್ ಅಂತ. ತಾಯಿ ಹಾಗೆ ಹೋದ್ಲು. ಅಂದರೆ ಆಗಲೂ ಕೂಡ ನನ್ನನ್ನು ಪೊರೆದಿದ್ದು ಹೇಳ್ತೀನಲ್ಲ ಶ್ರೀಧರ ಸ್ವಾಮಿಗಳೇ. ಯಾರಿಗೆ ಎಷ್ಟು ನಂಬಿಕೆ ಇದೆಯೋ ಎಷ್ಟು ನಂಬಿಕೆ ಇಲ್ವೋ ನಂಗೆ ಗೊತ್ತಿಲ್ಲ. ಈಗಲೂ ಕೂಡ ನನಗೆ ಅಕಸ್ಮಾತ್ ಏನೋ ತುಂಬ ಕಷ್ಟ ಬಂದಾಗ ನಾನು ಹೇಳೋದು ಒಂದೇ ಮಾತು, ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದ ಅಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ.
ಅದಕ್ಕಿಂತ ದೊಡ್ಡ ಮಂತ್ರ ಇನ್ನೊಂದು ಇಲ್ಲವೇ ಇಲ್ಲ. ನಿಮ್ಮ ಮನೆಯ ನಾಯಿ ಮರಿಗೂ ಕೂಡ ಒಂದು ಇನ್ಸಿಡೆಂಟ್ ಆಗಿತ್ತು ಅಂತ. ದತ್ತ ಮನೆಯ ನಾಯಿ ಮರಿಗೂ ಕೂಡ ದತ್ತ ಅನ್ನುವಂತ ಒಂದು ಹೆಸರಿದೆ. ಅದು ಯಾಕೆ ಅಂತ ಕೇಳಿದೆ, ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ, ಅದಕ್ಕೂ ಒಂದು ಕತೆ ಇದೆ. ನಮ್ಮ ಮನೇಲಿ ನಾಯಿ ಮರಿ ತಂದಿದ್ವಿ. ನಮ್ಮ ನಾಯಿ ಮರಿ ತಂದಿದ್ದು ನಮ್ಮ ತಂದೆಯವರಿಗೆ ಇಷ್ಟ ಇಲ್ಲ. ಟಿಪಿಕಲ್ ಪಾಪ ಹಿರಿಯರಲ್ವಾ, ಹಂಗಾಗಿ. ಬಟ್ ಆ ನಾಯಿ ಮರಿ ತಂದು 2 ದಿವಸಕ್ಕೆ ತುಂಬಾ ಜ್ವರ. ಡಾಕ್ಟರ್ ಹತ್ರ ಎಲ್ಲ ಕರ್ಕೊಂಡೋಗಿ ಏನು ಮಾಡಿದ್ರು ಆಗ್ಲಿಲ್ಲ. ಕೊನೆಗೆ ನಮ್ಮ ತಂದೆಯವರು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ನೀವು ಗಮನಿಸ್ಬೋದು, ನಮ್ಮ ಮನೇಲಿ 2 ಕ್ಯಾನ್ ಯಾವಾಗ್ಲೂ ಅಲ್ಲಿ ಇರುತ್ತೆ. ಅದರಲ್ಲಿ ಶ್ರೀಧರ ಸ್ವಾಮಿಗಳ ತೀರ್ಥ ಮಾತ್ರ ಇರುತ್ತೆ. ನಾವು ಅದನ್ನೇ ಬಳಸೋದು. ನಾವು ಅವಾಗ ಅದನ್ನ ತಗೊಂಡ್ಬರ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ಆ ನೀರ್ ಯಾವತ್ತೂ ಹಾಳಾಗಲ್ಲ, ಏನಿಲ್ಲ. ಇವನಿಗೆ ಸಿಕ್ಕಾಬಟ್ಟೆ ಜ್ವರ ಅಂದ್ರೆ ಜ್ವರ ಇವನಿಗೆ. ಕೊನೆಗೆ ಇವನಿಗೆ ನಮ್ಮ ತಂದೆ ಇದ್ದವರು ಆ ಶ್ರೀಧರ ಸ್ವಾಮಿಗಳ ತೀರ್ಥನ ಕೂಡಿಸ್ಬಿಟ್ಟು ಅವನು ಮೇಲ್ ಸಿಂಪಡಿಸಿದ್ರು. ಅವತ್ತು ಅಣ್ಣ ರೆಡಿ ಆದವನು. ಇವತ್ತಿಗೆ 9 ವರ್ಷದ ಹುಡುಗ ಅವನು. ಈಗಲೂ ಕೂಡ ನಮ್ಮ ತಂದೆ ಶಂಕ ಜಾಕ್ಟ ನುಡ್ಸಿದ್ರೆ ಅವ್ನು ಜೋರಾಗಿ ಬಂದು ಕೂಗ್ತಾನೆ. ಹಾನೆಸ್ಟ್ ಆಗಿ ಹೇಳ್ತೀನಿ, ನಾನ್ ವೆಜ್ ಕೂಡ ತಿನ್ನೋದು ನಾಯಿ ಇದು ತಿನ್ನೋದಿಲ್ಲ. ಇದಕ್ಕೆ ನಾನ್ ವೆಜ್ ತಿನ್ನಲ್ಲ. ಅಲ್ಲ, ನಾವು ಪ್ರಯತ್ನ ಮಾಡಿದ್ದೇವೆ. ಅನ್ನೋದು ಹೆಂಗ್ ಬಂತು ಹೆಸರು? ಆಮೇಲೆ ನಮ್ಮ ತಂದೆ ಇಟ್ರು. ಫಸ್ಟ್ ಅವನಿಗೆ ಗೂಫಿ ಅಂತಿತ್ತು. ನಮ್ಮ ತಂದೆ ಅದಕ್ಕೆ ಎಂತ ಗೂಫಿ, ಇದಕ್ಕೊಂದು ದತ್ತ ಅಂತ ಹೆಸರಿಡಿ ಅಂತ. ಆವತ್ತು ನಮ್ಮ ತಂದೆಗೆ ಇಷ್ಟವಾಗದ ನಾಯಿ ಇವತ್ತು ಅವರಿಬ್ರು ಕ್ಲೋಸ್ ಫ್ರೆಂಡ್ಸ್. ನೋಡಿ ನೋಡಿ ಹೆಂಗೆ ಹೆಂಗ್ ಆಟ ಆಡ್ಕೊಂಡಿರ್ತಾರೆ ಅವರಿಬ್ರು ಅಂತ. ಅವ್ರ ಹೆಂಗಂದ್ರೆ ಅವನು ಆ ಅಪ್ಪನೇ ಅವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು. ಇವನ್ ನಾನ್ ವಾಕಿಂಗ್ ಕರ್ಕೊಂಡು ಹೋದ್ಮೇಲೂ ಕೂಡ ಮತ್ತೊಂದ್ಸರಿ ಅಪ್ಪ ಕರ್ಕೊಂಡು ಹೋಗಿದ್ರೆ ಮಾತ್ರ ಸಮಾಧಾನ ಅವನಿಗೆ. ಅಂಡ್ ನಮ್ಮ ತಂದೆಯ ರೂಮ್ ಇದು. ಅವ್ನು ಇಲ್ಲಿ ಬಂದು ಕುಯ್ಯ 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 ಅಂತ ಕೂಗ್ತಾ ಇರ್ತಾನೆ. ಅಂಡ್ ನಮ್ಮ ತಂದೆ ಪೂಜೆ ಮಾಡೋ ಅಷ್ಟೊತ್ತು ಕೂಡ ಅವನಿಗೆ ಈ ಕಾರ್ಪೆಟ್ ಮೇಲೆ ಆರಾಮ ಬಂದು ಮಲ್ಕೊಂಡಿರ್ತಾನೆ. ನಮ್ಮ ತಂದೆ ದೇವಿ ಪಾರಾಯಣ ಓದ್ತಾರೆ, ಭಗವದ್ಗೀತೆ ಓದ್ತಾರೆ, ವಿಷ್ಣು ಸಹಸ್ರನಾಮ ಓದ್ತಾರೆ, ಲಲಿತ ಸಹಸ್ರನಾಮ ಓದ್ತಾರೆ. ಅದಷ್ಟು ಕೇಳ್ಕೊಂಡು ತನ್ನ ಪಾಡಿಗೆ ತಾನೆ